ಸಂಡೂರು ತುಕಾರಾಮ್ ಅವರ ರಾಜೀನಾಮೆ. ಸಂಡೂರು ಶಾಸಕರಾಗಿದ್ದ ತುಕಾರಾಮ್ ಅವರು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆದ್ದ ಕಾರಣಕ್ಕಾಗಿ ಬಂದಿರುವಂತಹ ಉಪಚುನಾವಣೆ. ಕಾಂಗ್ರೆಸ್ ತುಕಾರಾಮ್ರ ಪತ್ನಿ ಅನ್ನಪೂರ್ಣಾರಿಗೆ ಟಿಕೆಟ್ ಕೊಟ್ಟಿದೆ. ಬಿಜೆಪಿ ಅಭ್ಯರ್ಥಿಯಾಗಿ ಬಂಗಾರು ಹನುಮಂತಿದ. ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಏನಂದ್ರೆ, ನಾಮಿನೇಷನ್ ಫೈಲ್ ಆಗಿ ನಾಮಪತ್ರ ವಾಪಸ್ ಪಡೆಯೋ ದಿನಾಂಕ ಮುಗಿದಾಗ ಮೂರು ಕ್ಷೇತ್ರಗಳಲ್ಲಿ ಡಿಸೈಡೆಡ್, ಅಲ್ಲಿ ಇವ್ರು ಗೆಲ್ತಾರೆ ಇಲ್ಲಿ ಇವ್ರು ಗೆಲ್ತಾರೆ ಅಂತ ಹೇಳಬಹುದಾಗಿತ್ತು. ಬಟ್ ಬರ್ತಾ ಬರ್ತಾ ಚುನಾವಣೆಯ ಕಾವು ಏರಿದಂತೆ ಮೂರು ಕ್ಷೇತ್ರಗಳ ಕ್ಲೋಸ್ ಕಾಂಟೆಸ್ಟ್ ಆದ. ಚನ್ನಪಟ್ಟಣ ಹೆಂಗೆ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಆಗಿದೆಯೋ, ಅದೇ ರೀತಿಯಲ್ಲಿ ಸಂಡೂರು ಸಂತೋಷ್ ಲಾಡ್ ವರ್ಸಸ್ ಜನಾರ್ದನ್ ರೆಡ್ಡಿ ಆಗಿದೆ. ಸಂಡೂರಿನ ಮೇಲೆ ವಿಶೇಷ ಆಸಕ್ತಿಯೊಂದಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಪ್ರಚಾರ ನಡೆಸಿದ್ದಾರೆ. ಶಿಗ್ಗಾಂವಿಯಲ್ಲಿ ಬಿಜೆಪಿಗೆ ಇರುವ ಕಾನ್ಫಿಡೆನ್ಸ್ ಅನ್ನು ಸಂಡೂರಿನಲ್ಲಿ ನಾವು ಕಾಂಗ್ರೆಸ್ಸಿಗೆ ನೋಡಬಹುದು. ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಚುನಾವಣೆಯಿಂದ ಚುನಾವಣೆಗೆ ಬಿಜೆಪಿ ಸ್ಟ್ರೆಂಗ್ತನ್ ಆಗ್ತಾ ಇದೆ, ಹತ್ತಿರಕ್ಕೆ ಬರ್ತಾ ಇದೆ. ಅದೊಂದು ಬ್ಯಾಕ್ ಆಫ್ ದ ಮೈಂಡ್ ಅಲರ್ಟ್ ಕಾಂಗ್ರೆಸ್ಗೆ ಇದ್ದೇ ಇದೆ. ಆದರೂ ಕೂಡ ಒಂದು ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಏನು ನಂಬರ್ಸ್ ಬ್ಯಾಕಪ್ ಮಾಡ್ತಾವ ಅವ್ರ ಕಾನ್ಫಿಡೆನ್ಸನ್ನು? ಅಲ್ಲ, ಸಿದ್ದರಾಮಯ್ಯನವರು ಬಂದು 3 ದಿನ ಸಂಡೂರಿನಲ್ಲಿ ಪ್ರಚಾರ ಮಾಡೋ ತನಕ ಬಿಜೆಪಿ ಒಂದು ರೀತಿ ನಾವು ಈ ಕ್ಷೇತ್ರವನ್ನು ಈ ಬಾರಿ ಬಹುತೇಕ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನೇ ಹಾಕ್ತಾ ಇದ್ರು. ಆದರೆ ಸಿದ್ದರಾಮಯ್ಯನವರ 3 ದಿನಗಳ ಪ್ರಚಾರ ಸುಮಾರು 18 ಕಡೆ ಪ್ರಚಾರಗಳನ್ನು ಮಾಡಿದ್ದಾರೆ. ಸೊ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗಿದೆ ಅನ್ನುವಂತಹ ಚರ್ಚೆಗಳು ಈಗ ಸಂಡೂರು ಕ್ಷೇತ್ರದಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಹಾಗಾಗಿ ಕಾಂಗ್ರೆಸ್ಗೆ ಒಂದು ಕಾನ್ಫಿಡೆನ್ಸ್ ಇದೆ. ಕಳೆದ ಬಾರಿ ತುಕಾರಾಮ್ ಗೆದ್ದಂಥ ಮಾರ್ಜಿನಲ್ ಗೆಲ್ಲದೇ ಇದ್ರೂ ಕೂಡ ನಿಶ್ಚಿತವಾಗಿ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನು ಹಾಕ್ತಿದ್ದಾರೆ. ಆದರೆ ಮತದಾರರ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದು ಉಪಚುನಾವಣೆಗಳಲ್ಲಿ ಅಳತೆ ಮಾಡೋದು ಬಹಳ ಕಷ್ಟ. ಯಾಕಂದರೆ ಈ ಚುನಾವಣೆಯಲ್ಲಿ ಸಂಡೂರು ಒಂದು ರೀತಿ ವಿಭಿನ್ನವಾಗಿ ಕಾಣ್ತಾ ಇದೆ. ಚನ್ನಪಟ್ಟಣದಲ್ಲಿ ಆದಂಥ ಫೈಟ್ ಇರ್ಬೋದು, ಶಿಗ್ಗಾವಿಯಲ್ಲಿ ಫೈಟ್ಗಿಂತ ಡಿಫ್ರೆಂಟ್ ಇರೋದು ಸಂಡೂರು. ಕಾರಣ ಏನಂದರೆ, ಕಳೆದ ಬಾರಿ ಲಿಂಗಾಯತರು ಅಲ್ಲಿ ಒಂದು ಮೇಜರ್ ರೋಲ್ ಇದೆ, 35,000 ವೋಟ್ಸ್ ಇದೆ. ಕಳೆದ ಬಾರಿ ತುಕಾರಾಮ್ಗೆ ಪೂರ್ಣ ಪ್ರಮಾಣದ ಬೆಂಬಲವನ್ನು ವ್ಯಕ್ತಪಡಿಸಿ ತುಕಾರಾಮ್ ಪರವಾಗಿ ಕೆಲಸ ಮಾಡಿದ್ರು, ತುಕಾರಾಮ್ ಪರವಾಗಿ ಮತ ಚಲಾವಣೆ ಮಾಡಿತ್ತು ಲಿಂಗಾಯತ ಸಮುದಾಯ. ಆದರೆ ಈ ಬಾರಿ ಆ ಸಮುದಾಯ ಏನು ಮಾಡುತ್ತೆ ಅನ್ನುವಂಥದ್ದು. ಇನ್ನೊಂದು ಕಡೆ ಗೋರ್ಪಡೆ ಫ್ಯಾಮಿಲಿ ಬಹಿರಂಗವಾಗಿ ಯಾರ ಪರ ಅನ್ನೋದರ ಕುರಿತಾಗಿ ಎಲ್ಲಿಯೂ ಕೂಡ ಮುಕ್ತವಾಗಿ ಮಾತನಾಡಿಲ್ಲ. ಅದು ಎರಡೂ ಪಕ್ಷಗಳಿಗೂ ಒಂದು ರೀತಿ ಗೊಂದಲ ಆಗಿ ಕಾಡ್ತಾ ಇದೆ. ಅವರು ಯಾವ ರೀತಿಯಾದಂಥ ಸ್ಟ್ರಾಟಜಿ ಅಥವಾ ಯಾವ ರೀತಿಯಾದಂತಹ ಮತ ಚಲಾವಣೆ ಆಗುತ್ತೆ, ಗೋರ್ಪಡೆ ಫ್ಯಾಮಿಲಿಯವರ ಟ್ಯಾಕ್ಟಿಕ್ಸ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಎರಡೂ ಪಕ್ಷಗಳಿಗೂ ಕೂಡ ಕಷ್ಟ ಆಗಿದೆ. ಯಾಕಂದ್ರೆ ಅವರು ಹೇಳುವಂತಹ ಸುಮಾರು 30-35,000 ಓಟ್ಗಳು ಒಂದು ಫ್ಯಾಮಿಲಿ ಪರವಾಗಿ ಇರುವಂಥದ್ದು. ಅವ್ರು ಹೇಳಿದವ್ರಿಗೆ ಓಟ್ ಹಾಕ್ತೀವಿ ಅನ್ನುವಂಥ ನಿರ್ಧಾರ ಮಾಡುವಂಥ ಒಂದು ವೋಟ್ ಬ್ಯಾಂಕ್ ಆ ಫ್ಯಾಮಿಲಿಯ ಜೊತೆಗಿದೆ. ಅವರ ನಡವಳಿಕೆಗಳು ಮತ್ತು ಅವರ ಬಿಹೇವಿಯರ್ ಈ ಚುನಾವಣೆಯಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥ ಕುತೂಹಲ ಕೂಡ ಇದೆ. ಜೊತೆಗೆ ವಾಲ್ಮೀಕಿ ಪ್ರಕರಣವನ್ನ ಹೆಚ್ಚಾಗಿ ಬಿಜೆಪಿ ನಾಯಕರು ಬಳಸ್ಕೊಂಡಿದ್ದಾರೆ. ಎಸ್ ಟಿ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಅದು ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಅನ್ನುವಂಥದ್ದು ಕೂಡ ಈ ಚುನಾವಣೆಯಿಂದ ಗೊತ್ತಾಗಬೇಕು. ಇನ್ನೊಂದು, ಒಳ ಮೀಸಲಾತಿ ವಿಚಾರದಲ್ಲಿ ನೀವು ತೆಗೆದುಕೊಂಡ್ರೆ ಅಲ್ಲಿ ಸುಮಾರು 40,000 ಎಸ್ ಸಿ ಇದ್ದಾರೆ, 26,000 ಬಲ ಇದ್ದಾರೆ, 14,000 ಎಡ ಸಮುದಾಯದವರಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಒಳ ಮೀಸಲಾತಿಗೆ ನೀವು ಗಮನಿಸಿ, ಕ್ಯಾಬಿನೆಟ್ನಲ್ಲಿ ನಾವು 3 ತಿಂಗಳಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದಂಥ ಸರ್ಕಾರ ಇಲ್ಲಿಯ ತನಕ ಒಂದು ಸಿಂಗಲ್ ಮ್ಯಾನ್ ಕಮಿಷನ್ ಮಾಡ್ತೀವಿ ಅನ್ನುವಂಥದ್ದು ಹೇಳಿದ್ರು. ಇಲ್ಲಿಯ ತನಕ ಆದೇಶ ಆಗಿಲ್ಲ. ಆ ಕ್ಯಾಬಿನೆಟ್ ನಡೆದು ಇಲ್ಲಿಗೆ 14 ದಿನ ಆಯಿತು. ಸೊ ಇದು ಒಳ ಮೀಸಲಾತಿ ಒಳೇಟ್ ಏನಾದರೂ ಕಾಂಗ್ರೆಸ್ಗೆ ಬೀಳಬಹುದಾ ಅನ್ನುವಂಥ ಆತಂಕ ಇದೆ. ಯಾಕಂದ್ರೆ ಒಳ ಮೀಸಲಾತಿ ಮಾಡ್ತೀವಿ ಅಂದಾಗ ಸಹಜವಾಗಿ ಬಲ ಸಮುದಾಯ ಎಗೇನ್ಸ್ಟ್ ಆಗಿ ನಿಂತ್ಕೊಳ್ತಾರೆ. ಇನ್ನೂ ಕೂಡ ಕ್ಯಾಬಿನೆಟ್ ತೀರ್ಮಾನ ಆದಾಗಲೂ ಕೂಡ ಸರ್ಕಾರ ಇನ್ನೂ ಆದೇಶ ಮಾಡಿಲ್ಲ ಅನ್ನೋದು ಕೂಡ ಎಡ ಸಮುದಾಯಗಳಲ್ಲಿ ಒಂದು ಬೇಸರ ಇದೆ. ಇದು ಕೇವಲ ಚುನಾವಣಾ ಗಿಮಿಕ್ ಆಗಿ ಮಾಡಿರ್ತಕ್ಕಂಥ ಪ್ಲಾನ್ ಅನ್ನುವಂಥದ್ದು ಕೂಡ ಇದೆ. ಆ ಬೇಸರ ಕೂಡ ಇದೆ. ಸುಪ್ರೀಂ ಕೋರ್ಟ್ ಹೇಳಿದಾಗಲೂ ಕೂಡ ಸರ್ಕಾರ ಇಷ್ಟು ವಿಳಂಬ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಹೆಚ್ಚು ಪ್ರಚಾರಕ್ಕೆ ಒಳಪಟ್ಟಿದೆ. ಹೀಗಾಗಿ ಎಸ್ ಸಿ ಸಮುದಾಯ, ಎಸ್ ಟಿ ಸಮುದಾಯದ ವಾಲ್ಮೀಕಿ ಹಗರಣವನ್ನು ಹೇಗೆ ಜನ ಅದನ್ನು ಸ್ವೀಕಾರ ಮಾಡಿದ್ದಾರೆ, ಜನ ಹೇಗೆ ಅದರ ಎಗೇನೆಸ್ಟ್ ವೋಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಬಿಜೆಪಿಯ ಭವಿಷ್ಯ ನಿಂತಿದೆ. ಒಂದಂತೂ ಸತ್ಯ, ಬಿಜೆಪಿಗೆ ಇಲ್ಲಿ ಕಳ್ಕೊಳ್ಳುವಂಥದ್ದು ಏನಿಲ್ಲ. ಯಾಕಂದ್ರೆ ಅವ್ರು ಗೆದ್ದಿರಲಿಲ್ಲ. ಕಾಂಗ್ರೆಸ್ಗೆ ಉಳಿಸ್ಕೊಳ್ಳೇಬೇಕಾದಂತ ಅನಿವಾರ್ಯತೆ ಇದೆ. ಒಂದು ವೇಳೆ ಅಲ್ಲಿ ಕಾಂಗ್ರೆಸ್ ಸೋತ್ರೆ ನಿಶ್ಚಿತವಾಗಿಯೂ ಚಲಾವಣೆ ಮಾಡ್ತಾರೆ. ನಿಮ್ಮ ಆಡಳಿತಕ್ಕೆ ಮಿಡ್ ಟರ್ಮ್ ಎಕ್ಸಾಮ್ ಅಂದ್ರೆ ಹಂಗೇನಿಲ್ಲ, ಒಂದು JDS ಕ್ಷೇತ್ರ, ಒಂದು BJP ಕ್ಷೇತ್ರ, ಒಂದು ಕಾಂಗ್ರೆಸ್ನ ಕ್ಷೇತ್ರ ಅಲ್ವಾ ಅಂತಂದ್ರು ಪ್ರಶಾಂತ್. ಅದು ನನಗನ್ಸುತ್ತೆ ನೋಡಿ, ಅನ್ಫಾರ್ಚುನೇಟ್
ಈಗ ಮಾರುತೇಶ್ ಹೇಳಿರ್ತಕ್ಕಂಥ ಅಷ್ಟು ಅಂಶಗಳು ನೀವು ಚುನಾವಣೆಯಲ್ಲಿ ಆ ಫ್ಯಾಕ್ಟರ್ಗಳ ಅನ್ನಿಸುವಷ್ಟರ ಮಟ್ಟಿಗೆ ನಂಗೆ ಸಂಡೂರಲ್ಲಿ ಅನಿಸಿದ್ದೆ, ನಿಜಕ್ಕೂ ಹೇಳ್ಬಿಡ್ತೀನಿ ನೋಡಿ. ಎರಡೂ ಪಕ್ಷಗಳ ನಾಯಕರನ್ನು ನಾನು ಖಾಸಗಿಯಾಗಿ ಕೇಳಿದೆ ಏನು ಫ್ಯಾಕ್ಟರು ಅಂತ. ಭಾಳ ನನಗೆ ಅನ್ಫಾರ್ಚುನೇಟ್ ಅನಿಸುತ್ತೆ, ಆದರೆ ನಾನು ಹೇಳಬೇಕು ಜನರಿಗೆ ಗೊತ್ತಾಗಲಿ ಅನ್ನುವ ಕಾರಣದಿಂದ ಹೇಳ್ತೀನಿ. ಎಷ್ಟು ದುಡ್ಡು ಅವ್ರು ಹಂಚ್ತಾರೆ, ಎಷ್ಟು ದುಡ್ಡು ನಾವು ಹಂಚ್ತೀವಿ ಅನ್ನೋದು ಫ್ಯಾಕ್ಟರು ಅಂತ. ಅದು ನಾನು ಬರೀ ಸಂಡೂರು ಹೇಳ್ತಾ ಇಲ್ಲ, ಚನ್ನಪಟ್ಟಣದಲ್ಲೂ ಅದೇ ಫ್ಯಾಕ್ಟರು, ಶಿಗ್ಗಾಂವದಲ್ಲೂ ಅದೇ ಫ್ಯಾಕ್ಟರು, ಸಂಡೂರಿನಲ್ಲೂ ಇರ್ತಕ್ಕಂಥ ಫ್ಯಾಕ್ಟರ್ ಏನು ಅಂತಂದರೆ ಅದು ಬ್ಯಾಕ್ವರ್ಡ್ ಜಿಲ್ಲೆಗಳಿಗೆ ಹೋದಂತೆ ನಿಮಗೆ ಹಣ ಎಷ್ಟು ಹಂಚ್ತಾರೆ. ನಾನು ಎರಡು ಯಾಕೆ ಬ್ಯಾಕ್ವರ್ಡ್ ಜಿಲ್ಲೆಗಳು ಅನ್ನೋದಕ್ಕೆ ಉದಾಹರಣೆನೂ ಅದೇ, ಕಾರಣನೂ ಅದೇ. ಎರಡೂ ಪಕ್ಷಗಳ ನಾಯಕರು ಏನು ಹೇಳಿದ್ರು ಅಂದರೆ ಇವ್ರು ಇಷ್ಟು ಏನಾದರೂ ದುಡ್ಡು ಖರ್ಚು ಮಾಡಿದರೆ ಇವನು ಬಂದುಬಿಡ್ತಾನೆ ಮೇಲೆ, ಇವನು ಎಷ್ಟು ದುಡ್ಡು ಖರ್ಚು ಮಾಡ್ತಾನೆ ಅನ್ನೋದು ಭಾಳ ಮುಖ್ಯ ಅಂತಕ್ಕಂಥದ್ದು. ಅಂದರೆ ನಾವು ಟಿ ವಿ ಡಿಬೇಟ್ಸ್ಗಳಲ್ಲಿ ಚಾನೆಲ್ಗಳಲ್ಲಿ ಕುಳಿತುಕೊಂಡು ಮಾತನಾಡುವಾಗಿನ ಫ್ಯಾಕ್ಟರ್ಸ್ಗಳೇನಿವೆ ನನಗೆ ಗೊತ್ತಿಲ್ಲ. ಜನರಲ್ ಇಲೆಕ್ಷನ್ಸ್ನಲ್ಲಿ ಸ್ವಲ್ಪ ಪರಿಸ್ಥಿತಿ ಭಿನ್ನ ಇರುತ್ತೆ, ಆದರೆ ಬೈ ಎಲೆಕ್ಷನ್ಸ್ಗೆ ಹೋದಂತೆ ನನಗನ್ಸೋದು ಬೈ ಆ್ಯಂಡ್ ಲಾರ್ಜ್ ದುಡ್ಡು. ವಿಟಮಿನ್ ಎಮ್ ಯಾರ ಬಳಿ ದಂಡಿಯಾಗಿದೆ ಅಂದರೆ ನೀವು ನನಗೆ ನಾಯಕರು ಸಿಕ್ಕವರು ಹೇಳಿದ್ದು ಕೇಳಿ ಆಶ್ಚರ್ಯಗೊಂಡು ಇನ್ನೊಂದು ಸ್ವಲ್ಪ ಇಷ್ಟು ದುಡ್ಡು ಏನಾದರೂ ಬಂದುಬಿಟ್ರೆ ನಾವು ಫೈಟ್ ನೋಡಿ ನಿಮಗೆ 3-4 ಸಾವಿರದವರೆಗೆ ಒಯ್ದು ಬಿಡ್ತೀವಿ ಫೈಟು ಅಂತ. ಅಂದರೆ ಆಲ್ ಡಿಪೆಂಡ್ಸ್ ಆನ್ ವಿಟಮಿನ್ ಮನಿ. ಪ್ರಜಾಪ್ರಭುತ್ವಕ್ಕೆ ಜಯವಾಗಲಿ. ಧನ್ಯವಾದ ಪ್ರಶಾಂತ್, ಧನ್ಯವಾದ ಮಾರುತೇಶ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.